ಎಪಿಸೋಡ್ 6 ಸ್ಟಾರ್ಟಿಂಗ್ ಸೀನಲ್ಲಿ ಎಪಿಸೋಡ್ 5 ಅಲ್ಲಿ ಸ್ಕೂಲ್ ಟ್ಯೂಷನ್ ಮಾಸ್ಟರ್ ತಗೊಂಬಂದು ಟೇಷನ್ ಹಾಕಿದ್ರಲ್ಲ, ಅದಕ್ಕೆ ಊರ್ ಜನರೆಲ್ಲ ಬಡ್ಕೊಂತವ್ರೆ. ಅವ್ನ ಆಚೆ ಕಳಿಸಿ ನಾವು ಕಲ್ಲಲ್ಲಿ ಹೊಡೆದೇ ಸಾಯಿಸ್ತೀವಿ ಅಂತ. ಬಟ್ ಪೊಲೀಸ್ ಅವರು ಬಿಡ್ತಾರ. ಅವಾಗ ಆ ಟ್ಯೂಷನ್ ಮಾಸ್ಟರ್ ಆ ಮಕ್ಕಳ ಹತ್ರ ಹೆಂಗಿದ್ದ ಅಂತ ತೋರಿಸ್ತಾರೆ. ಅಲ್ಲಿ ನೋಡ್ರಿ ಫೋಟೋ ತೆಗಿತಾವನೆ, ಆ ಮಕ್ಕಳನ್ನ ಹಂಗೆ ಗುರಾಯಿಸ್ತಾವನೆ. ಆ ಹುಡುಗಿ ಬಂತು, ಕೈಗೇನೋ ಏಟ್ ಬಿದ್ದಂಗೈತೆ, ಆ ಕೈನ ಹಂಗೆ ಸೌರ್ತಾವನ್ರಿ. ಆ ಹುಡುಗಿ ಚೆನ್ನಾಗಿ ಓದಿ ಪಾಸ್ ಆಗಿರುತ್ತೆ, ಹಂಗೆ ಭುಜನ ಹಂಗೆ ಯಾಕೆ ಇಸುಕ್ತಾವನೆ. ಹಿಂಗೆ ಆ ಹುಡುಗಿನ ನೋಡ್ತಾವನಲ್ಲ ಇವನು. ಆ ಊರವರೆಲ್ಲ ಸೇರಿ ಆ ಟ್ಯೂಷನ್ ಮಾಡ್ತಾನಲ್ಲ, ಆ ಟ್ಯೂಷನ್ ಸ್ಕೂಲ್ ಎಲ್ಲ ಹೊಡೆದಾಕ್ತಾರೆ. ಈ ಕಡೆ ಊರ್ ಜನರೆಲ್ಲ ಹೆಂಗಸರೆಲ್ಲ ಹೇಳ್ತಾವ್ರೆ, ಎಂತ ಟ್ಯೂಷನ್ ಮಾಸ್ಟರ್ಪ್ಪ ಅವನು, ಮಕ್ಕಳ ಹತ್ರ ಏನೇನ್ ಮಾಡೋದೋ ಗೊತ್ತಿರೋಲ್ಲ ಅಂತ. ಆದ್ರೆ ಎಸ್ತರ್ ಮಾತ್ರ ಏನೋ ಯೋಚನೆ ಮಾಡ್ಕೊಂಡು ಕುಂತವ್ರ ಪಾಪ. ಈ ಕಡೆ ಭಾಸ್ಕರ್ ಸರ್ನು ಮನೆ ಖಾಲಿ ಮಾಡ್ತಾರೆ. ಎಸ್ತರ್ ಬಂದು ಕೇಳ್ತಾರೆ, ಏನಪ್ಪ ಇವಾಗ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಅಂತ. ಭಾಸ್ಕರ್ನು ಇಲ್ಲಮ್ಮ, ಅವನ್ನ ಅವಾಗ ಹತ್ತಿ ಇಳ್ಸಕ್ ಆಗ್ತಾ ಇಲ್ಲ, ಅವಾಗ ಅವನ ಚೆಕಪ್ ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೇನೆ ಅಮ್ಮ ಇಲ್ಲೇ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದೀವಿ, ನೀವ್ ಯಾವಾಗನೋ ಬರ್ಬೋದು ಅಂತ ಭಾಸ್ಕರ್ ಸರ್ ಹೇಳ್ಬಿಟ್ಟು ಹೊಂಟೈತಾರೆ. ಈ ಕಡೆ ಹಂಗೆ ಗೌತಮ್ ಸರ್ನ ತೋರಿಸ್ತಾರೆ. ಮಗಳು ಫೀಲಿಂಗ್ ಅಲ್ಲಿ ಕುತ್ಕೊಂಡಿದೆ. ಯಾಕೆ ಮಗನೇ, ಅಪ್ಪನ್ ಕೆಲಸ ನೋಡಿ ನಿನಗೂ ಬೇಜಾರಾಯ್ತಾ? ಅಪ್ಪ ನೀನು ಒಳ್ಳೆ ತಾನೇಪ್ಪ ಮಾಡ್ತೀಯಾ, ಏನಕ್ಕಪ್ಪ ಅವ್ರು ಹಂಗೆ ಬೈತಾರೆ ಅಂತ ಮಗುನು ಕೇಳ್ತಾ ಇದೆ. ಏನ್ ಮಾಡೋದಮ್ಮ, ಕೆಲಸ ಮಾಡ್ಲೇಬೇಕು, ನಿನ್ನ ಸಾಕ್ಬೇಕಲ್ಲ ಅಂತ ಹೇಳ್ತಾರೆ. ಮಗಿನು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಒಳಗಡೆ ಹೋಗುತ್ತೆ. ಈ ಕಡೆ ಹಂಗೆ ಭಾಸ್ಕರ್ ಸರ್ನ ತೋರಿಸ್ತಾರೆ. ಭಾಸ್ಕರ್ ಸರ್ನ ನೋಡಕ್ಕೆ ಎಸ್ತರ್ ಅವರು ಮನೆಗೆ ಬಂದವ್ರೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸ್ತಾರೆ. ಗೌತಮ್ ಸರ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಆ ಕಾನ್ಸ್ಟೇಬಲ್ ಹತ್ರ ಕೇಳ್ತಾವ್ರೆ, ಸರ್ ಒಂದ್ 2 ನಿಮಿಷ ಈ ನನ್ನ ಮಗನ ಹತ್ರ ಮಾತಾಡಬಹುದಾ ಅಂತ. ಅದೇ ಆ ಸ್ಕೂಲ್ ಟೀಚರ್ ಹತ್ರ. ಈ ಕಡೆ ಹಂಗೆ ಎಸ್ತರನ್ನು ಬಂದು ನಮ್ಮ ಭಾಸ್ಕರ್ ಸರ್ ಹತ್ರ ಕುತ್ಕೊಂತಾರೆ. ಅಪ್ಪ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಪ್ಪ, ಇದನ್ನ ಹೆಂಗ್ ಹೇಳದಂತ ಗೊತ್ತಿಲ್ಲ ಅಂತ ಎಸ್ತರ್ ಹೇಳ್ತಾವ್ರೆ. ಈ ಕಡೆ ಗೌತಮ್ ಸರ್ನು, ಲೈ ಆ ಮಗಿನ ಹಂಗ್ ಮಾಡಕ್ಕೆ ಹೆಂಗಾರ ಮನಸ್ಸು ಬಂದ ನಿನಗೆ, ನೀನೆಲ್ಲ ಮನುಷ್ಯ ನಾನು ಹಂಗೆ ಅಂತ ಅವನಿಗೆ ಬಾಯಿ ಬಂದಂಗೆ ಬೈತಾವ್ರೆ ಗೌತಮ್ ಸರ್. ಈ ಕಡೆ ಭಾಸ್ಕರ್ ಸರ್ನು ಎಸ್ತರ್ನ ಕುಂಡ್ರಿಸ್ಕೊಂಡ್ರು. ಭಯ ಬಿಡ್ಬೇಡ, ಹೇಳಮ್ಮ ಏನಮ್ಮ ಆಯ್ತು ಅಂತ. ಅಪ್ಪ ನಾನು ಹೆಂಗಪ್ಪ ಅದನ್ನ ಹೇಳಿ ಅಂತ ಹೇಳಿ ಇವಾಗ ಎಸ್ತರ್ ಅವರು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಆ ಸ್ಕೂಲ್ ಟೀಚರ್ ಬೇರೆ ಯಾರು ಅಲ್ಲ ರೀ, ನಮ್ ಎಸ್ತರ್ ಎಕ್ಸ್ ಲವರ್ ಅವನು. ಇಬ್ರು ಹಿಂಗೆ ಮಸ್ತಾಗಿ ಲವ್ ಮಾಡ್ತಾ ಇದಾರೆ, ಮನೇಲಿ ಒಪ್ತಾ ಇಲ್ಲ. ಅದಕ್ಕಾಗಿ ಎಸ್ತರ್ ನಾನು ಬಂದ್ಬಿಡ್ತೀನಿ ಕಣ, ನನ್ನ ಮದ್ವೆ ಮಾಡ್ಕೊ ಅಂತ ಕುತ್ಕೊಂಡು ಹೇಳ್ತಾವ್ರೆ. ಮದ್ವೆನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಇವ್ರಿಬ್ರಲ್ಲಿ ಮುಗಿದೋಗೈತೆ. ಹೊಸ್ದಾಗೆ ಒಂದ್ ಮನೆಗೆ ಬಂದವ್ರೆ. ಅಲ್ಲಿ ಸ್ಕೂಲ್ ಟೀಚರು ಹೇಳ್ತಾವನೆ, ಒಂದ್ 2 ವರ್ಷ ಅಡ್ಜಸ್ಟ್ ಮಾಡ್ಕೊ, ನಾನು ಹೆಂಗಾರು ಮಾಡಿ ದೊಡ್ಡ ಮನೆ ಮಾಡ್ತೀನಿ ಅಂತ. ಸರಿ ಬಿಡ್ರಿ, ಇದೇ ಇರ್ಲಿ ಅಂತ ಎಸ್ತರನು ಹೇಳ್ತಾವ್ರೆ. ಢಮಾರ್ ಅಂತ ಹುಡುಗನ್ಗೆ ಏಟ್ ಬಿತ್ತು. ಯಾರಪ್ಪ ಅಂದ್ರೆ ಎಸ್ತರ್ ಅವರಪ್ಪ ಹುಡುಗನ್ನ ಹೊಡೆದಾಕ್ಬಿಟ್ಟು ಎಸ್ತರ್ನ ಆಚೆ ಕರ್ಕೊಂಡ್ ಬಂದ್ಬಿಟ್ರು. ಇನ್ನ ಹುಡುಗ ಅಲ್ಲೇ ಒಂಟಿ ಆಗೋದ. ಹಂಗ್ ಕರ್ಕೊಂಡ್ ಬಂದು ಎಸ್ತರ್ನ ಸಾಲಮನ್ಗೆ ಮದುವೆ ಮಾಡ್ಸಿರೋದು. ಸರಿ ಇಷ್ಟ ಇಲ್ಲದ್ರೂ ಹೆಂಗೋ ಗಂಡ ಆದ ಅಂತ ಸಾಲಮನ್ ಹತ್ರ ಎಸ್ತರ್ ಹೆಂಗೋ ಸಂಸಾರ ಮಾಡ್ಕೊಂಡು ಹೋಯ್ತಾವ್ರೆ. ಆದ್ರೆ ಸಾಲಮನು ಸುಮ್ಮನೆ ಕುಡ್ಕೊಂಬಂದು ಎಂತಿನ ಹೊಡೆದು ತುಂಬಾ ಚಿತ್ರ ಹಿಂಸೆ ಕೊಡ್ತಾವನೆ. ಒಂದಿನ ಹಿಂಗೆ ತಲೆ ತಿರುಗ್ಬಿಡ್ತದೆ ಎಸ್ತರ್ಗೆ. ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತಾರೆ. ಅವಾಗ ಆ ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ, ಎಸ್ತರ್ ಒಂದು ಖುಷಿ ಸುದ್ದಿ, ಒಂದು ದುಃಖವಾದ ಸುದ್ದಿ, ಇದ್ರ ಹೆಂಗ್ ಹೇಳದಂತ ಗೊತ್ತಿಲ್ಲಮ್ಮ ಅಂತ ಹೇಳ್ತಾವ್ರೆ. ಏನ್ ಮೇಡಮ್ ಅಂತ ಹೇಳಿದ್ರೆ, ನೀನು ಪ್ರೆಗ್ನೆಂಟ್ ಆಗಿದ್ಯಮ್ಮ. ಇನ್ನೊಂದ್ ಕಡೆ ಅವನು ಗಂಡಸೇ ಅಲ್ಲ, ಯಾರು ಸಾಲಮ್ಮನ್ನು. ಅದನ್ನ ಕೇಳಿ ಶಾಕ್ ಆಗೋಗುತ್ತೆ ಎಸ್ತರ್ಗೆ. ಯಾಕಂದ್ರೆ ಹುಟ್ಟಿರೋದು ಮಗು ಆ ಸ್ಕೂಲ್ ಟೀಚರ್ಗೆ. ಹಂಗೆ ಈ ಕಡೆ ಗೌತಮ್ ಸರ್ ಅವನಿಗೆ ಬೈತಾ ಇದ್ರಲ್ಲ, ಅವನೇನಂತ ಗೊತ್ತಾ, ಸರ್ ನಾನು ಹೆಂಗ್ ಸರ್ ಮಾಡ್ಲಿ ಸರ್, ಅವಳು ನನ್ನ ಮಗಳು ಸರ್ ಅಂತ ಗೋಳೋ ಅಂತ ಹತ್ಕೋತಾನ್ರಿ ಅವನು. ಇವ್ರಿಗೆ ಒಂಥರ ಶಾಕು, ಏನೋ ಹೇಳ್ತಾ ಇದೀಯಾ, ಲವ್ ನಿಜಾನ ನೀನು ಹೇಳ್ತಾ ಇರೋದು ಅಂತ. ಹೌದು ನಿಜಾನೇ ಅವ್ನು ಹೇಳ್ತಾ ಇರೋದು. ಹಂಗೆ ಇವನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಎಲ್ಲ ಜಗಳ ಆದ್ಮೇಲೆ ಇವನು ಊರಿಗೆ ಬಂದವನೆ. ಅಲ್ಲಿ ಎಸ್ತರ್ನು ನೋಡಿರ್ತಾನೆ. ಎಸ್ತರ್ ಚೆನ್ನಾಗಿದ್ಯಾ, ನಿನ್ ಗಂಡ ತುಂಬಾ ಕುಡ್ಕಂತೆ, ತುಂಬಾ ನಿನ್ನ ಹಿಂಸೆ ಮಾಡ್ತಾನಂತೆ, ಹೆಂಗಿದೆ ಎಸ್ತರ್ ಅಂತ ಅವನು ಕೇಳ್ತಾನೆ. ಅದಕ್ಕೆ ಎಸ್ತರ್, ನೋಡಪ್ಪ ಈ ತರ ಬಂದು ಮಾತಾಡೋದೆಲ್ಲ ಇಟ್ಕೊಂಬೇಡ, ನಾನು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ, ಯಾವ್ದಕ್ಕೂ ಸ್ವಲ್ಪ ದೂರ ಇರು ಅಂತ ಆ ಸ್ಕೂಲ್ ಟೀಚರ್ಗೆ ಎಸ್ತರು ಹೇಳ್ಬಿಡ್ತಾರೆ. ಬಟ್ ಸ್ಕೂಲ್ ಟೀಚರ್ಗೆ ದೂರ ಹೋಗಕ್ಕೆ ಇಷ್ಟ ಇಲ್ಲ. ಎಸ್ತರ್ ಮಗಳು ನೋಡಿದಾಗಲ್ಲ ಇವನ್ ಮಗಳು ನೋಡ್ದಂಗೆನೆ ಇವನಿಗೆ ಜ್ಞಾಪಕ. ಅದಕ್ಕೆ ಸ್ವಂತ ಮಗಳು ರೀತಿ ಆ ಮಗಿನ ಹಂಗ್ ನೋಡಿರೋದು, ಆ ಮಗಿ ಕೈನ ಅವ್ನು ಸವರಿರೋದು, ಆ ಮಗಿ ಭುಜನ ಹಂಗ್ ಹಿಡಿದಿರೋದು. ಅವಲೇ ಒಂದ್ ನೋಟದಲ್ಲಿ ನಾವು ನೋಡಿದ್ವಿ, ಅದು ತಪ್ಪಾಗಿತ್ತು. ಇವಾಗ ಇವನು ಮಗಳನ್ನ ನೋಟದಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ಇದೆಯಲ್ಲ. ಈ ಸ್ಟೋರಿನ ಹೇಳಿ ಮುಗಿಸ್ತಾನೆ ಗೌತಮ್ ಸರ್ ಹತ್ರ. ಗೌತಮ್ ಸರ್ ಅನ್ನು ತಿರ್ಗಾ ಹಂಗೆ ನೋಡ್ತಾವ್ರೆ. ಒಂದಿನ ಎಸ್ತರು ಮನೆಗೆ ಬಂದಿದ್ಲು ಸರ್, ನಾನು ಕೇಳಿದೆ, ಅವಳು ಫೀಸ್ ಕೊಡಕ್ ಬಂದಿದ್ಲು, ಸ್ಕೂಲ್ ಫೀಸ್ ಕೊಡಕ್ಕೆ ಬಂದವಳೆ ಸರ್, ತಗೊಳ್ಳಿ ಸ್ಕೂಲ್ ಫೀಸ್ ಅಂತ. ಅದಕ್ಕೆ ಇವನು ಹೇಳ್ತಾನೆ ಎಸ್ತರ್ ಹತ್ರ, ನಮ್ಮ ಮಗಳು ಫೀಸು ನಾನೇ ತಗೊಬೇಕಾ, ಚೆನ್ನಾಗಿರಲ್ಲ ಹಂಗೆ ಅಂತ ಸ್ಕೂಲ್ ಟೀಚರ್ ಹೇಳ್ತಾವನೆ. ಅದಕ್ಕೆ ಎಸ್ತರ್, ನೋಡಪ್ಪ ಈ ಮಗಳು ಗಿಗಳದೆಲ್ಲ ಸ್ಟೋರಿ ಅಂತ ಹೇಳ್ಬೇಡ, ಸ್ಕೂಲ್ ಪಾಠ ಮಾಡ್ಕೊಡೋ ಟೀಚರ್ ಅಷ್ಟೇ, ನೀನು ತಗೋ ಫೀಸ್ ಅಂತ ಹಿಂಗ್ ಕೇಳ್ತಾ ಇರ್ತಾನೆ. ಅವನು ಬಡ್ಕೊಂಡ್ಬಿಡ್ತಾನೆ, ಇಲ್ಲ ತಗೊಳ್ಳಲ್ಲ ಎಸ್ತರ್, ಬಂದ್ಬಿಡ ಎಸ್ತರ್, ನಾವೆಲ್ಲ ಹೊಂಟೋಗೋಣ, ಕುಡ್ಕೊಂಡ್ ಜೊತೆ ನಿನ್ ಏನಕ್ಕೆ ಜೀವನ ಅಂತ ಸ್ಕೂಲ್ ಟೀಚರು ಕೇಳ್ತಾವನೆ. ಫೀಸ್ ತಗೊಳ್ಳಯ ಅಂತೇಳಿ ಹಿಂಗ್ ಬಿಸಾಕ್ಬಿಟ್ಟು ಹೊಂಟೈತಾರೆ. ಇವನು ಹಿಂದೆನೆ ಓಡ್ ಬರ್ತಾನೆ. ಇವ್ರು ಮಾತಾಡೋದನ್ನ ಮಗಿ ಕೇಳಿಸ್ಕೊಂಡ್ಬಿಡ್ತು ಆಚ ಕಡೆ ನಿಂತ್ಕೊಂಡು. ಮಗಿ ಅಮ್ಮ ಹತ್ರ ಮುಖ ಕೊಟ್ಟೆ ಮಾತಾಡಲ್ಲ, 2-3 ಕಡೆ ಮಾತಾಡಿರ್ತಾರೆ, ಬಟ್ ಮಾತಾಡೋದೇ ಇಲ್ಲ. ಒಂದಿನ ರಾತ್ರಿ ಕುತ್ಕೊಂಡು ಮಗಿ ಹತ್ರ ಮಾತಾಡ್ತಾರೆ, ನಾನ್ ಮಾಡಿದ ತಪ್ಪೇ ಕಣೆ, ಮಾತಾಡೇನ ಹತ್ರ ಯಾಕೆ ಹಿಂಗ್ ಮಾಡ್ತೀಯ ಅಂತ. ಅದಕ್ಕೆ ಮಗಿ, ಅಮ್ಮ ನನ್ನ ಅಪ್ಪನೇ ಕೆಟ್ಟವರು ಅನ್ಕೊಂಡಮ್ಮ, ಅಪ್ಪನಿಕಿನ ನೀನೇ ಕೆಟ್ಟವಳು ಅಂತ ಮಗಿ ಅವ್ರ ಅಮ್ಮನಿಗೆ ಹೇಳ್ಬಿಡುತ್ತೆ. ಹಂಗ ಹೇಳಿದ ತಕ್ಷಣ ಅವ್ರ ಅಮ್ಮನಿಗೆ ಮನಸ್ಸೇ ಹೊಡೆದೈತು. ಅದಕ್ಕೆ ಅವತ್ ನೈಟ್ ಅವ್ರಮ್ಮ ಚರ್ಚ್ಗೆ ಹೋಗಿರೋದು. ತಿರ್ಗಾ ಹಂಗೆ ಈ ಕಡೆ ಸ್ಕೂಲ್ ಟೀಚರ್ನ ತೋರಿಸ್ತಾರೆ. ಇವನು ಚರ್ಚ್ಗೆ ಹೋಗವನೆ. ಸ್ಕೂಲ್ ಟೀಚರು, ಮೆರ್ಸಿ ಬಂದ್ಬಿಡು ಮೆರ್ಸಿ, ಯಾಕೆ ಹಿಂಗ್ ಹಠ ಮಾಡ್ತಾ ಇದೀಯಾ, ಬಂದ್ಬಿಡೆ ಅಂತ ಅವ್ರಮ್ಮ ಇನ್ನ ಬಾಯಿಗೆ ಬಂದಂಗ್ ಬೈತಾವ್ರೆ. ಯಾವ ವಿಷಯ ನನ್ನ ಮಗಳಿಗೆ ಗೊತ್ತಾಗ್ಬಾರ್ದು ಅನ್ಕೊಂಡು, ಆ ವಿಷಯ ನನ್ನ ಮಗಳಿಗೆ ಗೊತ್ತಾಗ್ಬಿಡ್ತು ಕಣೋ, ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊಂಟೋಗು ಅಂತ ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ಎಸ್ತರು ಚರ್ಚ್ ಒಡೆ ಹೊಂಟೈತಾರೆ. ಇನ್ನ ಮಗಳಿಗೆ ಸಮಾಧಾನ ಮಾಡ್ಬೇಕು ಬಿಡು, ಅಷ್ಟೇ ನನಗೂ ಸಮಾಧಾನ ಮಾಡಂಗಿಲ್ಲ ಅಂತ ಈ ಸ್ಕೂಲ್
ಸ್ಕೂಲ್ ಟೀಚರು ಅವತ್ತು ಮನೆಗೆ ಹೋಗಿರ್ತಾನೆ. ಅವತ್ತು ಅವರಪ್ಪ ಭಾಸ್ಕರ್ ಸರ್ ಕೈಯಲ್ಲಿ ಮಗು ಕೊಟ್ಬಿಟ್ಟು ಹಿಂಗ ಆಚೆ ಬಂದಿರ್ತಾರೆ, ಯಾಪ್ಕ ಇದೆಯಾ. ಅದೇ ಟೈಮಲ್ಲಿ ಮೇಷ್ಟ್ರು ಹೋದ್ನಲ್ಲ, ಸ್ವಲ್ಪ ಇವ್ರಿಬ್ರಿಗೂ ಜಗಳ ಆಗುತ್ತೆ. ಅವ್ನು ಹಿಂಗೆ ತಳ್ಬಿಡ್ತಾನೆ. ಅವರಪ್ಪ ಕೆಳಗಡೆ ಬಿದ್ದಿ ಸತ್ತಿರೋದು. ಇವನು ಬಂದು ಚೆಕ್ ಮಾಡ್ತಾನೆ, ಅಲ್ಲಿ ನಾಯಿ ಬೊಗಳುತ್ತೆ ಅನ್ಬಿಟ್ಟು ಹುಡುಗ ಅವತ್ತು ಓಡಾಗ್ಬಿಟ್ಟ. ಇವನು ಓಡಾಗೋದನ್ನ ಚರ್ಚ್ ಫಾದರ್ ನೋಡಿರೋದು. ಫ್ಲಾಶ್ ಆಯ್ತಾ ಇವಾಗ. ಇದೇ ವಿಷಯನ ಅವತ್ತು ಭಾಸ್ಕರ್ ಸರ್ ಹತ್ರ ಗೌತಮ್ ಸರ್ ಹತ್ರ ಆ ಚರ್ಚ್ ಫಾದರ್ ಹೇಳಿರೋದು, ಈ ತರ ಓಡೋದ ನಾನು ನೋಡಿದೆ ಅಂತ. ಈ ಕಡೆ ಗೌತಮ್ ಸರ್ನು ಸರಿ ಕಣೋ, ನೀನ್ ಯಾಕೋ ಕೊಲೆ ಮಾಡ್ದಂತ ಒಪ್ಕೊಂಡೆ ಅಂತ ಕೇಳ್ತಾವ್ರೆ. ಅವಾಗ ರಮೇಶ್ ಅಣ್ಣ ಹುಡುಗನ್ನ ಕುಂಡ್ರಿಸಿ ಹೇಳವ್ರೆ, ಹೆಂಗೋ ಕೊಲೆ ಮಾಡಿದೆ ಅವನ್ನ ಅಂತ. ಇಲ್ಲ ಸರ್, ಎಷ್ಟರ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್, ನನಗೆ ಸರ್ ಹುಟ್ಟಿರೋದು ಮಗು, ಅದು ನನ್ನ ಮಗಳು ಸರ್ ಅಂತ ಸ್ಕೂಲ್ ಟೀಚರು ರಮೇಶ್ ಅಣ್ಣ ಹತ್ರ ಹೇಳಿರ್ತಾನೆ. ಅದಕ್ಕೆ ರಮೇಶ್ ಅಣ್ಣನು ಓಹೋ ಗಂಡ ಅಡ್ಡ ಅವನೇ ಅಂತ ಇಬ್ರು ಸೇರ್ಕೊಂಡು ಅವನ್ನ ಕೊಲೆ ಮಾಡಿದಿರಾ, ಓಕೆ ಓಕೆ ಬಿಡ ನನಗೆ ಅರ್ಥ ಆಯ್ತು ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಸರ್ ನೀವು ಹೇಳ್ತಾರದಲ್ಲ ಸುಳ್ಳು ಸರ್ ಅಂತ ಸ್ಕೂಲ್ ಟೀಚರ್ ಹೇಳ್ತಾನೆ. ಮತ್ತೆ ಕೊಲೆ ಒಪ್ಕೊಳ್ಳೋ, ನೀನ್ ಮಾತ್ರ ಆರಾಮಾಗಿ ಜೈಲ್ಗೆ ಹೋಗು ಅಂತ ಹೇಳಿರ್ತಾರೆ. ಅದಕ್ಕೆ ಹುಡುಗ ಕೊಲೆನ ಒಪ್ಕೊಂಡಿರ್ತಾನೆ. ಈ ವಿಷಯನೆಲ್ಲ ಗೌತಮ್ ಸರ್ ಹತ್ರ ಹೇಳಿ ಮುಗಿಸ್ತಾನೆ ಸ್ಕೂಲ್ ಟೀಚರ್. ಇನ್ನ ಎಸ್ತರು ಭಾಸ್ಕರ್ ಸರ್ ಹತ್ರ ಹೇಳಿರೋದು, ಆ ಸ್ಕೂಲ್ ಟೀಚರ್ ಗೌತಮ್ ಸರ್ ಹತ್ರ ಹೇಳಿರೋದು, ಇಬ್ಬರನ್ನು ಹೇಳಿರೋದನ್ನು ಇಲ್ಲಿ ಗೌತಮ್ ಸರ್ ಭಾಸ್ಕರ್ ಸರ್ ಡಿಸ್ಕಷನ್ ಮಾಡ್ತಾವ್ರೆ. ಅವಾಗ ಸರ್ ಇನ್ನ 2 ಕಡೆ ಜಾತ್ರೆ ಇದೆ, ನಾವ್ಯಾಕೆ ಅಲ್ಲಿ ನೋಡಬಾರ್ದು ಅಂತ ಇಬ್ರು ಒಂದೊಂದು ಕಡೆ ಹೋದ್ರು. ಗೌತಮ್ ಸರ್ ಸೀದಾ ಚರ್ಚ್ಗೆ ಬರ್ತಾರೆ. ಸರ್ ಆ ಹುಡುಗಿ ಸತ್ತಲ್ಲ, ಅವ್ರ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಸರ್ ಹೇಳ್ತಿದ್ದೀನಿ ಅನ್ಕೊಂಬೇಡಿ, ಅವ್ರ ಅಮ್ಮ ಬೇರೆ ಜೊತೆನೋ ಲಿಂಕ್ ಇಟ್ಕೊಂಡಿರಂತೆ, ಅದಕ್ಕೆ ಅವ್ರ ಅಪ್ಪನಿಗೆ ಇಷ್ಟ ಆಗಿಲ್ಲ ಬಿಟ್ಬಿಟ್ಟ ಸರ್ ಅಂತ ಚರ್ಚ್ ಫಾದರ್ ಹೇಳ್ತಾವ್ರೆ. ಹೌದಾ ಸರಿ ಸರ್ ಅಂತೇಳಿ ಹೆಂಗು 2-3 ಮಗು ಕಳೆದೈತಲ್ಲ, ಒಬ್ರು ಡಾಕ್ಟರ್ ಮಗನೂ ಕಳೆದೋಗಿರುತ್ತೆ. ಡಾಕ್ಟರ್ ಮನೆಗೆ ಬಂದ್ರು ಗೌತಮ್ ಸರ್. ಎಲ್ಲಿ ನಿಮ್ ಯಜಮಾನ್ ಇಲ್ವಾ ಅಂತ ಅವ್ರ ಎಂತಿ ಹತ್ರ ಕೇಳ್ತಾರೆ. ಇಲ್ಲ ಸರ್ ಅವ್ರು ಹಾಸ್ಪಿಟ್ಲ್ಗೆ ಹೋದ್ರು ಅಂತ ಎಂತಿ ಹೇಳ್ತಾ ಇದೆ. ಓಕೆ ಇದೇ ಕರೆಕ್ಟ್ ಟೈಮು ಮೇಡಮ್, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ, ಒಂದೇ ಒಂದು ಉತ್ತರಕ್ಕೆ ನೀವು ಆನ್ಸರ್ ಇಡಬೇಕು ಪ್ಲೀಸ್, ಕೋಪ ಮಾಡ್ಕೊಂಡ್ಬಿಡ್ದು ಅಂತ ಹೇಳ್ತಾರೆ. ಪರವಾಗಿಲ್ಲ ಹೇಳಿ ಸರ್ ಅಂತ ಆ ಲೇಡಿನೂ ಹೇಳುತ್ತೆ. ಮೇಡಮ್ ನಿಮಗೂ ನಿಮ್ ಯಜಮಾನ್ರಿಗೇನೆ ನಿಮ್ ಮಗಳು ಹುಟ್ಟಿರೋದ ಅಂತ ಕೇಳ್ಬಿಡ್ತಾರೆ. ಅಮ್ಮನಿಗೆ ಹೆಂಗ್ ಕೋಪ ಬರುತ್ತೆ ಗೊತ್ತಾ, ದೊಳೆ ಆಮೇಲೆ ನಿನ್ ಮಕ್ಕೆ ಎಲ್ಲಿ ಬಂದು ಏನ್ ಮಾಡ್ತಾ ಇದೀಯ ಅಂತ ಆ ಅಮ್ಮ ಒಂಥರ ಮಾತಾಡುತ್ತೆ. ಮೇಡಮ್ ಹೇಳೋ ಮಾತು ಕೇಳಿ, ಇದೊಂದೇ ಕ್ಲೂ ಸಿಕ್ಕಿರೋದು ನಮಗೆ, ಪ್ಲೀಸ್ ಮೇಡಮ್ ದಯವಿಟ್ಟು ನಾನು ಯಾರಿಗೂ ಹೇಳಲ್ಲ ಮೇಡಮ್ ಅಂತ ಹೇಳ್ತಾರೆ. ಅವಾಗ ಆ ಅಮ್ಮ ಒಪ್ಕೊಂಡ್ಬಿಡ್ತಾರೆ. ಹೌದು ಸರ್ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಇದ್ದ, ಅವನಿಗೂ ನನಗೇನೆ ಈ ಮಗು ಹುಟ್ಟಿರೋದು ಸರ್ ಅಂತ. ಆ ಅಮ್ಮ ಇನ್ನೊಂದು ಹೇಳುತ್ತೆ, ಸರ್ ಈ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟಿರ ಸರ್ ಅಂತ ಹೇಳುತ್ತೆ. ಓಕೆ ನಮ್ಮ ನಾನು ಯಾರಿಗೂ ಹೇಳಲ್ಲ ಬಿಡು ಅಂತ ಸೀದಾ ಆಚೆ ಬಂದ್ಬಿಟ್ರು ಗೌತಮ್ ಸರ್. ಸೀದಾ ಭಾಸ್ಕರ್ ಸರ್ ಹತ್ರ ಬಂದ್ರು. ಸರ್ ಅವ್ನು ತುಂಬಾ ಬ್ರಿಲಿಯಂಟ್ ಸರ್, ಅವನು ಯಾವ ಮಗುಗೆ ಪೇರೆಂಟ್ಸ್ ರಕ್ತ ಸಂಬಂಧ ಇಲ್ವೋ ಆ ಮಗುನೇ ಕರೆಕ್ಟ್ ಆಗಿ ಕೊಲೆ ಮಾಡ್ತಾವನೆ, ಅದೇ ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಭಾಸ್ಕರ್ ಸರ್ ಹತ್ರ ಗೌತಮ್ ಸರ್ ಹೇಳ್ತಾವ್ರೆ. ಗೌತಮ್ ಸರ್ಗೂ ತಲೆ ಕೆಡ್ತಾ ಇದೆ, ಭಾಸ್ಕರ್ ಸರ್ಗೆ ಇನ್ನ ತಲೆ ಕೆಡ್ತಾ ಇದೆ. ಹಂಗೆ ಈ ಕಡೆ ಟಿವಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಹೋಗ್ತಾ ಇದೆ. ಅದೇ ಮೊನ್ನೆ ಸುಟ್ಟಾಕರಲ್ಲ ಹುಡುಗಿ, ಆ ಹುಡುಗಿದು DNA ಇದೆಲ್ಲ ಇದ್ಯಾವುದೋ ಬೇರೆ ಮಗುದು ಅಂತ ಬರ್ತಾ ಇದೆ. ಗೌತಮ್ ಸರ್ ಹಂಗೆ ಮುಖ ನೋಡ್ತಾರೆ. ಇಲ್ಲಿ ಇನ್ನ ಒಂದು ಟ್ವಿಸ್ಟ್, ಭಾಸ್ಕರ್ ಸರ್ ಆ ಹುಡುಗಿನ ಅವತ್ತು ಸುಟ್ಟಾಕಿಲ್ಲ, ಬೇರೆ ಮೂಳೆಗಳನ್ನ ಅವ್ರ ಫ್ರೆಂಡ್ ಹತ್ರ ಹೋಗಿ ತಗೊಂಡ್ಬಂದವ್ರೆ. ಯಾಕಂದ್ರೆ ಇವರು ಡಾಕ್ಟ್ರೇ ಅಲ್ವಾ, ಅಲ್ಲೊಂದು ಕೆಲಸ ಇದೆ ಕಣೋ, ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ಬೇಕು ಅಂತ ಆ ಹುಡುಗಿನ ಸುಡಕಿನ ಮುಂಚೆನೆ ಯಾವ್ದೋ ಒಂದು ಲಿಕ್ವಿಡ್ ಹಾಕಿ ಬೆಂಕಿ ಇಟ್ಬಿಟ್ಟು ಟಕ್ ಅಂತ ಬೆಡ್ಶೀಟ್ ಎತ್ತಿ ಬೇರೆ ಮೂಳೆಗಳನ್ನ ಲೆಕ್ಕಿ ಸುಟ್ಟಾಕವ್ರೆ. ಆ ವಿಷಯನ ಭಾಸ್ಕರ್ ಸರ್ ಹತ್ರ ಹೇಳ್ತಾರೆ. ಭಾಸ್ಕರ್ ಸರ್ ಕೇಳ್ತಾರೆ, ಸರ್ ಇವಾಗ ಡೆಡ್ ಬಾಡಿ ಎಲ್ಲಿ ಸರ್ ಇದೆ ಅಂತ. ಹಂಗೆ ಭಾಸ್ಕರ್ ಸರ್ಗೆ ಒಂದು ಫೋನ್ ಕಾಲ್ ಬಂತು, ಮಾಡಿರೋದು ಕೊಲೆಗಾರನೇ. ಲೇ ಮುತ್ಕ, ನಿನಗೆ ಅವತ್ತು ಏನೋ ಹೇಳಿದೆ, ಆ ಹುಡುಗಿನ ತಗೊಂಡೋಗಿ ಸುಟ್ಟಾಕು ಅಂತ ಹೇಳಿದ್ನಾ ಇಲ್ವಾ, ಇವಾಗ ನೋಡು ಅದರಿಂದ ಯಾರು ತಗೊಳಕೊಂತಾರೆ ಅಂತ ಅವನು ಹೇಳ್ತಾ ಅವನೇ. ಭಾಸ್ಕರ್ ಸರ್ ಗೌತಮ್ ಸರ್ ಮುಖಾನ ತೋರಿಸ್ತಾರೆ. ಹಂಗೆ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ನಾಳೆಗೆನೆ ಲಾಸ್ಟ್ ಎಪಿಸೋಡ್. ಖರಾಬ್ ಟ್ವಿಸ್ಟ್ ಇದೆ, ಟ್ವಿಸ್ಟ್ ನ ಮಿಕ್ಸ್ ಮಾಡ್ಕೊಂಬೇಡಿ.